ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರದಲ್ಲಿರುವಂಥ ಮಿನಿ ವಿಧಾನಸೌಧದ ಎದುರು ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕಂಚಿನ ಪುತ್ಥಳಿನ ಸ್ಥಾಪಿಸಲಿಕ್ಕೆ ಬಹಳ ವರ್ಷಗಳಿಂದ ಹಿರಿಯರು ಮತ್ತು ಕಿರಿಯರ ಒಂದು ಹೋರಾಟದ ಫಲದಿಂದ 2026ರಲ್ಲಿ ಸ್ಥಾಪಿಸಲಿಕ್ಕೆ ಒಂದು ಅನುಮತಿ ಸಿಗುತ್ತೆ. ಅನುಮತಿ ಸಿಕ್ಕಿದ ನಂತರದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಂಚಿನ ಪುತ್ಥಳಿಯನ್ನು ನಿರ್ಮಿಸಿಕೊಂಡು ಅದನ್ನು ಭಾಳ ಅದ್ಧೂರಿಯಾಗಿ ಭಾಳ ವ್ಯವಸ್ಥಿತವಾಗಿ ಒಂದು ಮೆರವಣಿಗೆ ಮೂಲಕವಾಗಿ ಅದನ್ನು ತಂದು ಮಿನಿ ವಿಧಾನಸೌಧದ ಎದುರು ನಿರ್ಮಿಸಿರುವಂಥ ಕಟ್ಟಡದಲ್ಲಿ ಅದನ್ನು ಇಡಲಿಕ್ಕಾಗತ್ತೆ. ಆ ಒಂದು ಪುತ್ಥಳಿಯನ್ನು ಇಡಲಿಕ್ಕೆ ಆ ಒಂದು ಕಟ್ಟಡವನ್ನು ಒಂದು ಸಿವಿಲ್ ಕಾಮಗಾರಿಯನ್ನು ಮಾಡಿದ್ದಾರೆ. ಆ ಸಿವಿಲ್ ಕಾಮಗಾರಿ ಮಾಡಲಿಕ್ಕೆ ಪುರಸಭೆಯಿಂದ, ಚನ್ನರಾಯಪಟ್ಟಣ ಪುರಸಭೆಯಿಂದ 30 ಲಕ್ಷ ರೂಪಾಯಿಗಳನ್ನು ಅನುದಾನವಾಗಿ ಬಳಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ ಒಂದು ಕಟ್ಟಡವನ್ನು ತೋರಿಸ್ತಾ ಇದ್ದೀನಿ ನಾನು. ಅದು 30 ಲಕ್ಷ ಸಿವಿಲ್ ಕಾಮಗಾರಿಗಿಂತ 30 ಲಕ್ಷ ತೆಗೆದಿದ್ದಾರೆ. 30 ಲಕ್ಷ ತೆಗೆದು ಯಾವ ಸ್ಥಿತಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಆ ಪುತ್ಥಳಿ ನಿಲ್ಲಿಸಿದ್ದಾರೆ. ಪುತ್ಥಳಿ ನಿಲ್ಲಿಸಿ ಆದ ನಂತರ ಅದು ಸುತ್ತದಲ್ಲಿ ಆ ಪುತ್ಥಳಿಯನ್ನು ಕವರ್ ಮಾಡಿ ಅದೆಲ್ಲೂ ಸಹ ಸ್ಪಷ್ಟವಾಗಿ ಸುಂದರವಾಗಿ ಕಾಣದ ಹಾಗೇನೆ ಗ್ರಿಲ್ಸ್ ಮಾಡಿಬಿಟ್ಟಿದ್ದಾರೆ. ಯಾವ ಸ್ಥಿತಿ ರೀ ಇದೆಲ್ಲ? ಅದು ನೋಡಲಿಕ್ಕೆ ಹೇಗೆ ಅನ್ಸುತ್ತೆ ರೀ ಅವ್ರಿಗೆಲ್ಲ? ಆ 30 ಲಕ್ಷ ಖರ್ಚು ಮಾಡಿ ಎಷ್ಟು ಅದ್ಭುತವಾಗಿ ಭಾಳ ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಬೋದಾಗಿತ್ತು. ಅದಾದ ನಂತರದಲ್ಲಿ ಪುತ್ಥಳಿಯನ್ನು ತಂದು ತಿಂಗಳಾನುಗಟ್ಟಲೆ ಆಗೋಯ್ತು. ಅದನ್ನು ಅಲ್ಲಿಟ್ಟು ತಿಂಗಳುಗಳ ಕಳೆದು ಹೋಗಿದೆ. ಅದಕ್ಕೆ ಪುತ್ಥಳಿಗೆ ಫುಲ್ ಕವರ್ ಮಾಡಾಗಿದೆ. ಕವರ್ ಮಾಡಿಬಿಟ್ಟು ಅದು ನಿಲ್ಲಿಸಲಾಗಿದೆ ಅಷ್ಟೇ. ಆದರೆ ಸ್ಥಳೀಯ ಶಾಸಕರು ಇದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡುವಲ್ಲಿ ಎಲ್ಲೋ ಹಿಂದೇಟಾಗ್ತಾ ಇದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಆಸಕ್ತಿ ಇದೆಯೋ ಆಸಕ್ತಿ ಇಲ್ವೋ ಅನ್ನಿಸ್ತಾ ಇದೆ ನಮಗೆ. ಯಾಕೆಂದರೆ ಇಷ್ಟು ತಿಂಗಳಾನುಗಟ್ಟಲೆ ಅಲ್ಲಿ ಅದು ಸುತ್ತ ಒಂದು ಲ್ಯಾಂಡ್ ರೆಡಿ ಮಾಡಬೇಕು, ಒಂದು ಗಾರ್ಡನ್ ಲೆವೆಲ್ಗೆ ಸಿದ್ಧತೆಯನ್ನು ಮಾಡಿಬಿಟ್ಟು ಅದನ್ನು ಪುತ್ಥಳಿಯನ್ನು ಮಿನಿಸ್ಟರ್ಗಳು ಕರೆಸಿ ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಒಂದು ಸಭೆ ನಡೀತು. ಆ ಸಭೆ ನಡೆದ ಭಾಳ ತಿಂಗಳುಗಳು ಆಗೋಯ್ತು. ಅದಾದ ನಂತರದಲ್ಲಿ ಆ ತರಾತುರಿ 2 ದಿನ ಕೆಲಸ ಮಾಡಿದರು. 2 ದಿನ ಕೆಲಸ ಮಾಡಿ ಬಿಟ್ಬಿಟ್ರು. ಇದುವರೆಗೆ ಯಾವುದೇ ರೀತಿಯಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ವಾಸ್ತವವಾಗಿ ವಿಚಾರಗಳನ್ನು ಕೊಡ್ತಾ ಇದ್ದೀನಿ. ಹಾಗೆ ತೋರಿಸ್ತಾ ಇದ್ದೀನಲ್ಲ, ಯಾವುದೇ ರೀತಿಯ ಒಂದು ಕೆಲಸವನ್ನು ಸಮರ್ಪಕವಾಗಿ ಮಾಡಿಲ್ಲ. ಕನಿಷ್ಠ ಪಕ್ಷ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್ಗಳಿಗೆ ಜವಾಬ್ದಾರಿ ಇದ್ದಿದ್ರೆ ಆ ಪುತ್ಥಳಿಯನ್ನು ಈಗ ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಿರ್ಲಿಲ್ಲ. ಕವರ್ ಮಾಡಿ ಬಿಸಿಲು ಮಳೆಯಲ್ಲಿ ಒಣಗಿಸ್ಬಿಟ್ಟು ಸಾರ್ವಜನಿಕರಿಗೆ ದರ್ಶನ ಕೊಡೋದಾಗೇನೋ ಒಳಗಡೆನೇ ಇರ್ತಿರ್ಲಿಲ್ಲ ಅದು. ಇವ್ರಿಗೇನಾದರೂ ಆಸಕ್ತಿ ಇದ್ದಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಅಭಿಮಾನ ಅಥವಾ ಅವ್ರ ಮೇಲೆ ಒಂದು ವಿಶ್ವಾಸ ಅಥವಾ ಅವ್ರ ಒಂದು ಕನ್ಸನ್ಸ್ ಇದ್ದಿದ್ರೆ ಅದನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡ್ತಾಯಿದ್ರು. ಯಾಕೆ ಈ ಥರ ತಾತ್ಸಾರ? ಅಥವಾ ಏನಾದರೂ ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಸುಮ್ಮನೆ ನಾಟಕವೇ ಆದ ಒಂದು ಪ್ರೀತಿ ವಿಶ್ವಾಸ ಅಥವಾ ಸ್ವಾಭಿಮಾನ ತೋರಿಸ್ತಿದ್ರಾ? ಅದು ಇವ್ರ ಬಗ್ಗೆ ಅಭಿಮಾನ ಇಲ್ವಾ? ಯಾಕೆಂದರೆ ಉದ್ಘಾಟನೆ ಆಗದಿರೋದ್ರಿಂದ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತಾವೆ ನಮಗೆ. ಇವ್ರಿಗೇನಾದರೂ ಆ ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಏನಾದ್ರು ಗೌರವ ಇದ್ದರೆ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಸ್ಥಳೀಯ ಶಾಸಕರು ಇದನ್ನು ಶೀಘ್ರವಾಗಿ ರೀಓಪನ್ ಮಾಡಿ ಆ ಒಂದು ಪುತ್ಥಳಿಯನ್ನು ಸಾರ್ವಜನಿಕರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ನೋಡ್ತೀವಿ ನಾವು. ಏಕೆಂದರೆ ತುಂಬ ನೋವಿನ ವಿಚಾರ ಇದು. ಪುತ್ಥಳಿಯನ್ನು ತಂದು ಇಟ್ಟ ತಕ್ಷಣವೇ ಎಲ್ಲ ಕೆಲಸ ಮುಗೀತು, ನಮ್ಮ ಕೆಲಸ ಜವಾಬ್ದಾರಿ ಮುಗೀತು ಅನ್ನೋದಕ್ಕಿಂತ ಅದನ್ನು ಸಾರ್ವಜನಿಕವಾಗಿ ದರ್ಶನಕ್ಕೆ ಬಂದಾಗ ಅದು ಸಾರ್ಥಕತೆ ಆಗತ್ತಾ? ಮಹನೀಯರ ಪುತ್ಥಳಿಯನ್ನು ಒಂದು ಸ್ಥಾಪಿಸಿ ಅದನ್ನು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ತುಂಬ ಅದೃಷ್ಟದ ಕೆಲಸ ಅದು. ಆ ಕೆಲಸವನ್ನು ಮಾಡಲಿಕ್ಕೆ ಹಿಂದೇಟಾಕಿ ಇವ್ರಿಗೆಲ್ಲ. ನಿಮಗೇನಾದರೂ ಜವಾಬ್ದಾರಿ ಅನ್ನೋದಿದ್ದರೆ, ಅವರ ಮೇಲೆ ಏನಾದರೂ ಗೌರವ ಅಂತ ಇದ್ದರೆ ಶೀಘ್ರವಾಗಿ ಪುತ್ಥಳಿಯನ್ನು ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಸ್ಕಾರಗಳು.